ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ ಸ್ವಾಗತ. ಫ್ರೆಂಡ್ಸ್, ವಿಡಿಯೋದಲ್ಲಿ KCTದು ಫೀಸು ಯಾವ್ಯಾವ ರೀತಿ ಇರುತ್ತಂತ, ಅಂದರೆ ನಿಮ್ಗೆ ಇಂಜಿನಿಯರ್ ಆಗಿರ್ಬೋದು, ಫಾರ್ಮ್ ಡಿ ಆಗಿರ್ಬೋದು, ಡಿ ಫಾರ್ಮ್ ಆಗಿರ್ಬೋದು, ಮತ್ತು ಫಾರ್ಮ್ ಸೈನ್ಸ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಇದೆಲ್ಲ ಫೀಸು ಎಷ್ಟಿರುತ್ತೆ, ಪ್ಲಸ್ಸು ಇನ್ನು ನೀವು ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಟೋಟಲ್ ನಿಮಗೆ ನಿಮ್ಮ ಕೋರ್ಸ್ ಮುಗಿಸ್ಬೇಕಾದ್ರೆ ಫೀಸ್ ಎಷ್ಟು ಬೇಕಾಗುತ್ತೆ, ಮತ್ತು ಲೋನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಇದೇ ರೀತಿ ನಾನು ಕಂಟಿನ್ಯೂಷನ್ ಕೊಡ್ತಾ ಇರ್ತೀವಿ. ಫ್ರೆಂಡ್ಸ್, ಈ ವಿಡಿಯೋನ ಕಂಪ್ಲೀಟ್ ನೋಡಿ, ಸೊ ದಟ್ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಏನು CT ಆಪ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಕೌನ್ಸಿಲಿಂಗ್ ಪ್ರೊಸೀಜರ್ ನೀವು ಕಂಪಲ್ಸರಿ ಈ ಅಮೌಂಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಮೌಂಟು, ಯಾವ್ಯಾವ ಕಾಲೇಜಲ್ಲಿ ಯಾವ ಕಾಲೇಜ್ ಸಿಕ್ಕರೆ ನಿಮಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಡೀಟೇಲಾಗಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ಯಾವ ಕ್ಯಾಟಗರಿ ಅಂದರೆ ಫಸ್ಟು GM 2A 2B 3A 3B ಮತ್ತು ಇನ್ಕ್ಲೂಡಿಂಗು SC ST ಅಬೋವ್ 10 lakh ಅಬೋವ್ ಇರ್ತದೆ ಅವ್ರ ಇನ್ಕಮ್ಮು, ಅವರು ಕೂಡ ಇನ್ಕ್ಲೂಡ್ ಆಗ್ತಾರೆ. ಅದೇ ರೀತಿ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಎನ್ಯುವಲ್ ಇನ್ಕಮ್ಮು ನಿಮಗೆ 2.5 lakh ಅಬೋವ್ ಇದ್ದರೆ ಈ ಫೀಸ್ ಆಗುತ್ತೆ. ಓಕೆ, ಆಮೇಲೆ ರಿಮೈನಿಂಗ್ ಎಷ್ಟಿದ್ದು ಹೇಳ್ತೀನಿ ಫೀಸ್ ನಿಮಗೆ. ಇನ್ ಕೇಸ್ ನಿಮ್ಗೆ ಏನಾದರೂ ಇಂಜಿನಿಯರಿಂಗು ಅಥವಾ ಆರ್ಕಿಟೆಕ್ಚರ್ ಕೋರ್ಸಲ್ಲಿ ನಿಮಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕು ಅಂದರೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟಿದೆ ಗೊತ್ತಾ, ಆಲ್ಮೋಸ್ಟ್ ನಿಮಗೆ 20+ ಇದೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ನೀವು ಅಲ್ಲಿ ಏನೋ ಸಿಕ್ಕರೆ ನಿಮ್ಮ ಫೀಸ್ ಎಷ್ಟಾಗುತ್ತೆ ಅಂದರೆ ಈ ಕ್ಯಾಟಗರಿ ಅವರಿಗೆ 40,860 rupees ಆಗುತ್ತೆ. ಅದೇ ರೀತಿ SNK ಕೋಟ, ಇನ್ ಕೇಸ್ SNK ಕೋಟ ಸಿಕ್ಕರೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟಾಗುತ್ತೆ ಅಂದರೆ 21,360 rupees ಆಗುತ್ತೆ. ಓಕೆ, SNK ಕೋಟ ಸಿಕ್ಕರೆ. ಓಕೆ, ಇದು ಎಲ್ಲರಿಗೂ ಇರುತ್ತೆ. SNK ಕೋಟ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮಗೆ, ಯಾರು ಸಿಗುತ್ತೋ ಇಲ್ಲ ಅಂತ. ಓಕೆ, ಅದಾದ ತಕ್ಷಣ SC ST ಎನ್ಯುವಲ್ ಇನ್ಕಮ್ ಬಿಲೋ ಅಪ್ ಟು 2.5 lakh ಮತ್ತು ಎನ್ಯುವಲ್ ಇನ್ಕಮ್ ಅಪ್ ಟು 10 lakh ಎಷ್ಟು ಅಮೌಂಟ್ ಇರುತ್ತೆ ಅಂದರೆ ನಿಮಗೆ 750 rupees ಇರುತ್ತೆ. ಓಕೆ, ಅದೇ ರೀತಿ SC ST ಅವರಿಗೆ 750 rupees ಇರುತ್ತೆ. ಅದೇ ರೀತಿ ಕ್ಯಾಟಗರಿ 1 ಅವ್ರಿಗೆ ಎನ್ಯುವಲ್ ಇನ್ಕಮ್ ಅಪ್ ಟು 2.5 lakh ಅಮೌಂಟ್ ಎಷ್ಟಿರುತ್ತೆ ಅಂದರೆ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ ನಿಮಗೆ 21,360 rupees ಇರುತ್ತೆ. ಸೊ ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕರೆ ಇದು ಫೀಸ್ ಆಗುತ್ತೆ. ಅದೇ ರೀತಿ ಫಾರ್ ಎಡೆಡ್ ಕೋರ್ಸಸ್ಸು, ಇನ್ನು ಎಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಎಡೆಡ್ ಕಾಲೇಜಸ್ ಇರುತ್ತಲ್ಲ, ಅಲ್ಲಿ ಏನಾದರೂ ಸಿಕ್ಕರೆ ನಿಮಗೆ ಫೀಸ್ ಎಷ್ಟಿರುತ್ತೆ ಅಂದರೆ ಯಾರಿಗಂದರೆ ಇದೆ GM 2A 2B 3A 3B ಅವ್ರಿಗೆ. ಓಕೆ, ಅದರಲ್ಲಿ SC ST ಅಬೋವ್ 10 lakh ಇನ್ಕಮ್ವರೆಗೂ ಆಗುತ್ತೆ. ಕ್ಯಾಟಗರಿ 1 ಅವ್ರಿಗೆ 2.5 lakh ಅಬೋವ್ ಇನ್ಕಮ್ದವ್ರಿಗೆ ಸೇಮ್ ಕಾಸ್ಟ್ ಆಗುತ್ತೆ. ಅದು ಎಷ್ಟಂದರೆ ಸೇಮ್ ಕಾಸ್ಟೇ, ಏನು ನಿಮಗೆ ಗೌರ್ಮೆಂಟ್ ಕಾಲೇಜ್ ಫೀಸ್ ಇದೆಲ್ಲ ಸೇಮೇ 40,860 rupees. SC ST ಅವ್ರಿಗೆ 750, ಆಮೇಲೆ SNK ಕೋಟ ಅವ್ರಿಗೆ 21,360 rupees ಸೇಮ್ ಇರುತ್ತೆ. ಇನ್ ಕೇಸ್ ನಿಮಗೆ VTU ರೀಜನಲ್ ಕಾಲೇಜ್ ಏನಾರು ಸಿಕ್ತಂದರೆ, VTU ರೀಜನಲ್ ಕಾಲೇಜ್ ಇರ್ತಾವಲ್ಲ 4-5 ಇದೆಯಲ್ಲ, ಅಲ್ಲಿ ಏನೋ ಸಿಕ್ಕರೆ ನಿಮಗೆ 45,000 ಫಾರ್ GM 2A 2B 3A 3B ಅವ್ರಿಗೆ ಸಿಗುತ್ತೆ. ಅದೇ ರೀತಿ SNK ಕೋಟ ಅವ್ರಿಗೆ ಸೇಮ್ 21,360 rupees, SC ST ಅವ್ರಿಗೆ ಸೇಮು 750 rupees. ಆಮೇಲೆ ಕ್ಯಾಟಗರಿ 1 ವರೆಗೂ 2.5 lakh ತನಕ ಇನ್ಕಮ್ ಇರ್ತಾರೆ, ಸೇಮ್ 21,360 rupees. ಇದಾದ್ಮೇಲೆ ನೆಕ್ಸ್ಟ್ ಹೇಳ್ತೇನೆ ನಿಮಗೆ ಹಾಸ್ಟೆಲ್ ಎಷ್ಟು ಖರ್ಚು ಆಗುತ್ತೆ, ನೀವು ಎಷ್ಟು ರೆಡಿ ಮಾಡ್ಕೋಬೇಕು, ಟೋಟಲ್ ಓವರ್ ಆಲ್ ನೀವು ಇಂಜಿನಿಯರ್ ಮುಗಿಸ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ, ಯಾವ್ಯಾವ ಕಾಲೇಜ್ ಸಿಕ್ಕರೆ, ಆಮೇಲೆ ನೀವು ಯಾವ ಸಿಟಿಯಲ್ಲಿ ಎಷ್ಟು ಸಿಕ್ಕರೆ ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟು ಅನ್ಎಡೆಡ್ ಕಾಲೇಜ್ ಸಿಕ್ಕರೆ ನಿಮಗೆ ಇದು ಟೈಪ್ 1 ಅನ್ಎಡೆಡ್ ಕಾಲೇಜು, ಇದರಲ್ಲಿ ಇನ್ಕ್ಲೂಡಿಂಗು ಮೈನಾರಿಟಿ ಕಾಲೇಜ್ ಕೂಡ ಬರುತ್ತೆ. ಅದು 2 ಕಾಲೇಜಲ್ಲಿ. ಓಕೆ, ಎಷ್ಟು ಅಮೌಂಟ್ ಇರುತ್ತೆ 96,574. ಸೊ ಇದು ಭಾಳಷ್ಟು ಕಾಲೇಜು, ನೀವು ಆಲ್ಮೋಸ್ಟ್ ಇವೇ ಕಾಲೇಜ್ ಸಿಗ್ತಾವೆ ನಿಮಗೆ. ಈಗೇನು ಫೀಸ್ ಇದೆಯಲ್ಲ 96,574 ಯಾರಿಗೆ ಅಂದರೆ ಇದು GM 2A 2B 3B ಅವೆಲ್ಲ ಇದೆಲ್ಲ ಅವ್ರಿಗಿದು 96,574 rupees ನೀವು ರೆಡಿ ಮಾಡ್ಕೋಬೇಕಾದ್ರೆ ಇದು ಕಾಲೇಜ್ ಫೀಸು ಅಂದರೆ KE ಫೀಸು. ಓಕೆ, ಸೊ ನೆಕ್ಸ್ಟ್ ಹೇಳ್ತೀನಿ ನಿಮಗೆ SNK ಕೋಟ ಸಿಕ್ಕರೆ ಈ ಕಾಲೇಜಲ್ಲಿ ನಿಮಗೆ 31,360 rupees ನೀವು ಕೊಡಬೇಕಾಗತ್ತೆ. ಓಕೆ, ಆಮೇಲೆ SC ST ಅವ್ರಿಗೆ ಸೇಮ್ 750. SC ST ಅವ್ರಿಗೆ ಎಲ್ಲ ಕಡೆ ಸೇಮ್, ಇದು ನಾನು ಅದಕ್ಕೆ ನಿಮ್ಗೆ ಹೇಳ್ಬಿಡ್ತೀನಿ 750 rupees ಎಲ್ಲ ಕಡೆ ಸೇಮ್ ಇದೆ ಅವ್ರಿಗೆ. ಅದೇ ರೀತಿ ಕ್ಯಾಟಗರಿ 1 ಅವರಿಗೆ 77,074 rupees ಇದೆ, ಯಾರಿಗೆ ಕ್ಯಾಟಗರಿ 1 ಅವ್ರಿಗೆ. ಅದೇ ರೀತಿ ಈಗ ಅನ್ಎಡೆಡ್ ಕಾಲೇಜು ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಎಡೆಡ್ ಕೋರ್ಸಸ್ ಇನ್ 2 ಕಾಲೇಜಲ್ಲಿ ಎಷ್ಟು ಸಿಗುತ್ತೆ ಅಂದರೆ ನಿಮಗೆ 1,04,265 rupees ನೀವು ಕಟ್ಟಬೇಕಾಗುತ್ತೆ. ಈ ಕಾಲೇಜ್ ಏನೋ ಸಿಕ್ಕರೆ ನೀವು ಆಪ್ಷನ್ ಟ್ರೈನಾಗ ಹೇಳ್ತೀನಿ ನಿಮಗೆ, ಅಲ್ಲಿ ಫೀಸ್ ತೋರಿಸುತ್ತೆ, ನೀವು ಆಪ್ಷನ್ ಟ್ರೈ ಮಾಡುವಾಗ ಎಷ್ಟು ಅಮೌಂಟ್ ಅಂತ ತೋರಿಸುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಇದು ಲಾಸ್ಟ್ ಇಯರ್ದು, ಈ ವರ್ಷ ಕೂಡ ಸೇಮ್ ಇರುತ್ತೆ. ಆ್ಯಕ್ಚುಲಿ ಲಾಸ್ಟ್ 10% ಇನ್ಕ್ರೀಸ್ ಮಾಡಿದ್ರು, ಈ ವರ್ಷ ಇನ್ಕ್ರೀಸ್ ಮಾಡಲ್ಲ ಅನ್ಕೋತೀನಿ, ಸೇಮ್ ಫೀಸ್ ಇರುತ್ತೆ ಅನ್ಕೋತೀನಿ. ಆದರೆ ಅಲ್ಲೇ ಒಂದು ಸ್ವಲ್ಪ 5 to 5% ಇನ್ಕ್ರೀಸ್ ಮಾಡ್ತಾರೆ ಅಷ್ಟೇ. ಓಕೆ, ಜಾಸ್ತಿ ಇನ್ಕ್ರೀಸ್ ಮಾಡಲ್ಲ. ಅದೇ ರೀತಿ ನೆಕ್ಸ್ಟು SNK ಕೋಟ ಸೇಮು 31,360 rupees. ಈ ಕಾಲೇಜ್ ಸಿಕ್ಕರೂ ಸೇಮ್ ನಿಮ್ಮ SNK ಕೋಟ, ಆದರೆ SNK ಕೋಟ ಸಿಗೋದು ಕಷ್ಟ ಇದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾರಿಗೆ ಅದು ಸಿಗ್ಬೋದು ಅಂತ. ಓಕೆ, 750 rupees SC ST ಅವ್ರಿಗೆ ಸೇಮು. ಅದೇ ರೀತಿ ನಿಮ್ಗೆ ಕ್ಯಾಟಗರಿ 1 ಸಿಕ್ಕರೆ 84,765 rupees. ಓಕೆ, ನೆಕ್ಸ್ಟು ಇನ್ ಕೇಸ್ ನಿಮಗೆ ಪ್ರೈವೇಟ್ ಯೂನಿವರ್ಸಿಟಿ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ನೀವು ಬೇಕಂದರೆ ನೀವು ಅಮೌಂಟ್ ಎಷ್ಟು ಇರುತ್ತೆ ಅಂದರೆ 96,574 rupees ಫಾರ್ GM 2A 2B 3A 3B ಅವ್ರಿಗೆ. ಓಕೆ, ಆಮೇಲೆ SC ST ಅವ್ರಿಗೆ ಸೇಮು. ಇನ್ ಕೇಸು ನೀವು ಇದು ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಆಯಿತು. ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಹಾಸ್ಟೆಲ್ ಫೀಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಬಿ ಫಾರ್ಮ್ ಆದರೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 14,780 rupees ಫಾರ್ GM 2A 3A 3B ಅವ್ರಿಗೆ. ಆಮೇಲೆ 750 ಫಾರ್ SC ST ಅವ್ರಿಗೆ ಎಲ್ಲ ಸೇಮು. ಕ್ಯಾಟಗರಿ 1 ಅವ್ರಿಗೆ 6,250. ಅನ್ಎಡ್ ಕಾಲೇಜ್ ಸಿಕ್ಕರೆ ನಿಮಗೆ
26,750 rupees ಇದು ಇವ್ರು GM 2A 3A 3B ಅವ್ರಿಗೆ. ಆಮೇಲೆ 18,220 ಫಾರ್ ಕ್ಯಾಟಗರಿ 1 ಅವ್ರಿಗೆ. ಓಕೆ, ಫಾರ್ಮ್ ಡಿ ಅವ್ರಿಗೆ ಅನ್ಎಡ್ ಕಾಲೇಜಲ್ಲಿ 67,750 rupees. ಓಕೆ, ಆಮೇಲೆ ಕ್ಯಾಟಗರಿ 1 ಅವ್ರಿಗೆ 67,750. SC ST ಅವ್ರಿಗೆ ಸೇಮ್ 750 rupees. ಓಕೆ, ನೆಕ್ಸ್ಟ್ ಫಾರ್ಮ್ ಸೈನ್ಸು ವೆಟರ್ನರಿ ಫಾರ್ಮ್ ಸೈನ್ಸು BSc ಅಗ್ರಿಕಲ್ಚರ್ಗೆ ಇನ್ ಕೇಸ್ ಸಿಕ್ಕರೆ ಅಮೌಂಟ್ ಎಷ್ಟು ಇರುತ್ತೆ ಅಂದರೆ 33,475 rupees. ಕ್ಯಾಟಗರಿ 1 ಅವರಿಗೆ 33,475 rupees. SC ST ಅವರಿಗೆ ಸೇಮ್ 750 rupees. ಆಮೇಲೆ SN ಕೋಟ ಇರಲ್ಲ ಇಲ್ಲಿ. ನೆಕ್ಸ್ಟು ಗೌರ್ಮೆಂಟ್ ಕಾಲೇಜಸ್ಸು ವೆಟರ್ನರಿ ಎಷ್ಟು ಫೀಸ್ ಇರುತ್ತೆ ಅಂದರೆ ನಿಮಗೆ 69,700 rupees ಇರುತ್ತೆ. SC ಅವರಿಗೆ 17,310 ಇರುತ್ತೆ. ST ಅವರಿಗೆ 69,700. ಆಮೇಲೆ 69,700 ಫಾರ್ ಕ್ಯಾಟಗರಿ 1 ಕೂಡ ಸೇಮ್ ಇರುತ್ತೆ. ಇದು ಬಿಟ್ಟು ಇನ್ನೇನಿರುತ್ತೆ ಅಂದರೆ ಆ್ಯಕ್ಚುಲಿ ಇದರಲ್ಲಿ ಕಾಲೇಜ್ ಫೀಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಇದು KPG ಅಂದರೆ ಕಾಲೇಜ್ ಫೀಸ್ ಇದ್ದಂಗೆ. ಆದರೆ ಕೆಲವೊಂದು ಕಾಲೇಜಲ್ಲಿ ಟಾಪ್ ಕಾಲೇಜಲ್ಲಿ ಕೆಲವೊಂದು ಕಾಲೇಜ್ ಎಷ್ಟೇ ತೊಗೋತಾರೆ ನಿಮಗೆ. ಕೆಲವೊಂದು ಕಾಲೇಜಲ್ಲಿ 10,000 15,000 ಇದೆ. ಆ್ಯಕ್ಚುಲಿ ತೊಗೋಬಾರ್ದನ್ನ ಕೆಲವೊಂದು ಕಾಲೇಜ್ ತೊಗೋತಾರೆ. ಅದಕ್ಕೆ ಡಿಪೆಂಡ್ ಕಾಲೇಜ್ ಮೇಲೆ ಡಿಪೆಂಡ್. ಕೆಲವೊಂದು ಕಾಲೇಜಲ್ಲಿ ಕಡಿಮೆ ತೊಗೋತಾರೆ, ಕೆಲವೊಂದು ಕಾಲೇಜ್ ತೊಗೊಳ್ಳಲ್ಲ. ಅದು ಡಿಪೆಂಡ್ ಕಾಲೇಜ್ ಮೇಲೆ ಇರುತ್ತೆ. ಸೊ ನೀವು ಒಂದು ಬಫರ್ ಎಷ್ಟಿರೋ ಅಂದರೆ 10 to 20,000 ಇದು ಬಿಟ್ಟು ನೀವು ಎಕ್ಸ್ಟ್ರಾ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದರೆ ಈಗ ಹಾಸ್ಟೆಲ್ ಫೀಸು. ಫ್ರೆಂಡ್ಸ್, ನೀವು ಇನ್ ಕೇಸ್ ಆದರೆ ಕಾಲೇಜ್ ಹಾಸ್ಟೆಲ್ ಮಾಡೋದಾದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಕಾಲೇಜ್ ಹಾಸ್ಟೆಲ್ ಆದರೆ ಮೊದಲೇ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಎಲ್ಲದಕ್ಕೂ ಲೋನ್ ಕೊಡ್ತಾರೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಲೋನ್ ಯಾವ ರೀತಿ ಇರುತ್ತೆ ಅಂತ. ಈಗ ಫೀಸು ಇದನ್ನ ಬಿಟ್ಟು ನೀವು ಎಷ್ಟು ರೆಡಿ ಮಾಡ್ಕೋಬೇಕಂದ್ರೆ ಕಾಲೇಜ್ ಫೀಸು ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಬೆಂಗಳೂರಲ್ಲಿ ಹೋಗೋದಾದರೆ ನೀವು 2 sharing 3 sharing ಅಂತ ಇರುತ್ತೆ. ಕಾಲೇಜ್ ಹಾಸ್ಟೆಲ್ ಹೋಗೋದಾದರೆ ಓಕೆ, ಅದು ಡಿಪೆಂಡ್ 2 sharing 3 sharing ಅಮೌಂಟ್ ಇರುತ್ತೆ. ನೀವು ಅಮೌಂಟ್ ಎಷ್ಟಿರುತ್ತೆ ಅಂದರೆ ಈಗ ನೀವು ಎಲ್ಲ ಆಟೋನಮಸ್ ಕಾಲೇಜ್ ನೀವು RV PESIT MS ರಾಮ ಇಲ್ಲೆಲ್ಲ ಹೋದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅಲ್ಲಿ 70,000 1 yearಗೆ 80,000 ಈ ರೀತಿ. 3 sharing 60,000. ಸೊ ಅರೌಂಡ್ ನೀವು 50 to 70,000 ಹಿಡ್ಕೋಬೋದು ಕಾಲೇಜ್ ಹಾಸ್ಟೆಲ್ ಆದರೆ. ಇನ್ ಕೇಸ್ ನೀವು ಹೊರಗಡೆ ಹೋಗೋದಾದರೆ PG ಅಥವಾ ನೀವು BCM ಹಾಸ್ಟೆಲ್ ಎಲ್ಲ ಫ್ರೀ ಇರುತ್ತೆ. PG ಆದರೆ ಇಲ್ಲಿ ಬೆಂಗಳೂರಲ್ಲಿ ನಿಮಗೆ 5 to 7,000 ನೀವು 1 ಮಂತ್ಗೆ ಅನ್ಕೋಬೋದು PGಗೆ. ಓಕೆ, ಸೊ ಅದನ್ನು ಬಿಟ್ಟು ನೀವು ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟಾಗುತ್ತೆ ನೋಡಿ, ಅರೌಂಡ್ ನಿಮಗೆ ಇದೊಂದು ಸೇರಿ ನೀವು 2 lakh ತನಕ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಆದರೆ ಲೋನ್ ಕೊಡ್ತಾರೆ, ಇಂಜಿನಿಯರಿಂಗ್ ಹೇಳ್ತಾರೆ ಅದನ್ನು ಲೋನ್ ಕೊಡ್ತಾರೆ ನಿಮಗೆ. ಅದು ಯಾವ್ಯಾವಂದರೆ ನೀವು ಕಾಲೇಜ್ ಹಾಸ್ಟೆಲ್ ಮಾಡೋದಾದರೆ ಅದು ಲೋನ್ ಕೊಡ್ತಾರೆ. ಇದು ಏನು ಫೀಸ್ ಇದೆಯಲ್ಲ ಇದು ಲೋನ್ ಕೊಡ್ತಾರೆ. ಆದರೆ ಇದು ಲೋನ್ ಎಲ್ಲಿ ಅಂದರೆ ನೀವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಯಾವುದಂದರೆ ನೀವು SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು. ಓಕೆ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೊಡ್ತಾರೆ. ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ನೀವು ಆಮೇಲೆ ಅಡ್ಮಿಷನ್ ಆದಮೇಲೆ ಇವಾಗೇನು ಕೇಳಲ್ಲ, ಇವಾಗೇನು ಕೊಡಲ್ಲ ನಿಮಗೆ. ನಿಮ್ಮದು ಅಡ್ಮಿಷನ್ ಆರ್ಡರ್ ಬರ್ತಲ್ಲ, ನೀವು ಅದನ್ನು ತೊಗೊಂಡು ಹೋದರೆ ವಿದಿನ್ 10 to 15 ಡೇಸಲ್ಲಿ ನೀವು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ನೀವು ಅದು ನಿಮ್ಮ ಹತ್ರ ಕೊಡಲ್ಲ, ಡೈರೆಕ್ಟಾಗಿ ಅವರು DD ಕೊಡ್ತಾರೆ. ಅದನ್ನ ನೀವು ಕಾಲೇಜ್ ಹೋಗಿ ಕೊಡಬೇಕು. ನಾನು ಇದರ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಎಜುಕೇಷನ್ ಲೋನ್ ಬಗ್ಗೆ. ಸೊ ನೀವು ರೆಡಿ ಮಾಡ್ಕೋಬೇಕಾಗಿರೋದು ಇನ್ ಕೇಸ್ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಸ್ವಲ್ಪ ಕಡಿಮೆ ಆಗುತ್ತೆ. ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ನಿಮಗೆ ಅಮೌಂಟ್ ಎಲ್ಲ ನಾನು ಅನ್ಎಡ್ ಕಾಲೇಜ್ ಹೇಳ್ತೀನಿ. ಯಾಕಂದರೆ ಮೋಸ್ಟ್ ಆಫ್ ದ ಕಾಲೇಜ್ ಇವೇ ಇದೆ. ಗೌರ್ಮೆಂಟ್ ಕಾಲೇಜು ವಿಟೂರಿಯನ್ ಕಾಲೇಜೆಲ್ಲ ಸ್ವಲ್ಪ ಕಡಿಮೆ ಇದೆ. ಓಕೆ, ಸ್ಟೂಡೆಂಟ್ಸು ಸ್ವಲ್ಪ ಗೌರ್ಮೆಂಟ್ ಕಾಲೇಜ್ ಕಡಿಮೆ ಜನ ಜಾಯ್ನ್ ಆಗ್ತಾರೆ. ಸೊ ಅಲ್ಲಿ ಜಾಯ್ನ್ ಆದರೆ ನೀವು 40,000 ಪ್ಲಸ್ ಇನ್ನೊಂದು 60,000 1 ಲಕ್ಷ ಆಗುತ್ತೆ. ಇನ್ ಕೇಸ್ ನಿಮಗೆ ಅನ್ಎಡ್ ಕಾಲೇಜ್ ಎಲ್ಲ ಸಿಕ್ತಂದರೆ ನೀವು 2 lakh ತನಕ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದು ಬಿಟ್ಟು ನಿಮ್ಮ ನೆಕ್ಸ್ಟ್ ಆಮೇಲೆ ನಿಮ್ಮ ಬುಕ್ಸು ಅದೆಲ್ಲ ಮ್ಯಾಟ್ರ್ ಆಗುತ್ತೆ, ಅದು ಸೆಕೆಂಡರಿ ಆಗುತ್ತೆ. ಸೊ ಇಷ್ಟಂತೂ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಆಮೇಲೆ ಈ ಫೀಸ್ ನೀವು ಸ್ಟಾರ್ಟಿಂಗ್ ಈಗ ಲೋನ್ ಕೊಡ್ತಾರಲ್ಲ, ಈಗ ಫಸ್ಟಿಗೆ ನೀವೇ ಕಟ್ಟಬೇಕು. ಲೋನ್ ಆದಮೇಲೆ ಆಮೇಲೆ ನಿಮಗೆ DD ಕಾಲೇಜ್ ಬರುತ್ತೆ. ಆಮೇಲೆ ನಿಮಗೆ ನೀವು ಕಲೆಕ್ಟ್ ಮಾಡ್ಬೋದು ಕಾಲೇಜವ್ರ ಕಡೆಯಿಂದ. ಈ ಸ್ಟಾರ್ಟಿಂಗ್ ನೀವೇ ಕಟ್ಟಬೇಕು. ನೆಕ್ಸ್ಟ್ ಇಯರಿಂದ ಏನು ನೀವು ಕಟ್ಟೋಂಗಿಲ್ಲ. ಫಸ್ಟ್ ಇಯರ್ ಜಾಯ್ನ್ ಆಗ್ತಲ್ಲ, ಸೆಕೆಂಡ್ ಇಯರಿಂದ ನೀವೇನು ಕಟ್ಟೋಂಗಿಲ್ಲ. ಡೈರೆಕ್ಟಾಗಿ DD ಕೊಡ್ತಾರೆ ಬ್ಯಾಂಕ್ ಅವರು, ಡೈರೆಕ್ಟಾಗಿ ನೀವು ಅಲ್ಲಿ ಓದಿ ಕೊಡಬೇಕಾಗುತ್ತೆ. ಲೋನ್ ಮಾಡೋರು ಅಟ್ಟೆ ಹೇಳ್ತಾ ಇರೋದು. ನಾರ್ಮಲ್ದವರೆಲ್ಲ ಇದು ಕಟ್ಟಬೇಕಾಗುತ್ತೆ. ಸೊ ಇದು ಫೀಸ್ ಸ್ಟ್ರಕ್ಚರ್ ಆಗೋದು. ಈ ವರ್ಷ ಸ್ವಲ್ಪ 5% ಇನ್ಕ್ರೀಸ್ ಆಗ್ಬೋದು. ಓಕೆ, ಇದು ಮೋರ್ ದೆನ್ ಆಗಲ್ಲ, 5 to 10% ಮ್ಯಾಕ್ಸಿಮಮ್. ಸೊ ಈ ಫೀಸ್ ನೀವು ಹಿಡ್ಕೊಂಡು ಹೋಗ್ಬೋದು. ಸೊ ಇದು KCT ಫೀಸ್ ಆಗಿರುತ್ತು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್